ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಸಿಲ್ವ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇದೇನು ಜಾಗ ನೋಡ್ತಾ ಇದ್ದೀರಾ, 1 ಎಕರೆ 30 ಗುಂಟೆ ಜಾಗ ಮಾರಾಟಕ್ಕಿದೆ. ಇದು ನಿಮಗೆ ರೆಡ್ ಸಾಯಿಲ್ ಬರುತ್ತೆ ನೋಡಿ. 1 ಎಕರೆ 30 ಗುಂಟೆ ಬರುತ್ತೆ ಜಾಗ. ಇದು ವಿಲೇಜ್ಗೆ ಸೆಕ್ಯೂರ್ ಜಾಗ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ. ಇದು ನಿಮಗೆ ಒಳ್ಳೆ ಫಾರ್ಮ್ ಹೌಸ್ ಮಾಡೋಕ್ಕೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ವಿಲೇಜ್ಗೆ ಜಸ್ಟ್ ಒಂದು 300 ಮೀಟ್ರ್ ಅಂತರದಲ್ಲಿದೆ ಜಾಗ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಇದು ಫಾರ್ಮ್ ಹೌಸ್ ಮಾಡೋಕ್ಕೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗ್ಬೋದು ಮೋಸ್ಟ್ಲಿ. ಬ್ಯಾಂಗ್ಳೂರಿಗೆ ಒಂದು 190 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರ್ಬೋದು. ವಿಲೇಜ್ಗೆ ಒಳ್ಳೆ ಹತ್ತಿರದಲ್ಲಿರೋಂಥ ಜಾಗ. ಸೂಪರಾಗಿದೆ ಜಾಗ ಮಾತ್ರ ನೋಡಿ. ವಿಲೇಜ್ ಡಾಂಬರ್ ಏನಿದೆ ಅಲ್ಲಿಂದ ಜಸ್ಟ್ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕು. ಡೈರೆಕ್ಟು ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಯಾರು ಜಮೀನ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ ನೋಡಿ. ನೋಡಿ ಅಲ್ಲಿ ಏನು ಕಾಣಿಸ್ತಿದ್ದಾರೆ, ಅಲ್ಲಿಂದನೇ ಎಂಟ್ರೆನ್ಸು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಜಾಗ. ಒಳ್ಳೆ ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ ಇದು. ಯಾರು ಕಡಿಮೆ ಪ್ರೈಸಲ್ಲಿ ನೋಡ್ತಾ ಇರೋರಿಗೆ ಜಾಗ ತುಂಬ ಚೆನ್ನಾಗಿದೆ ನೋಡಿ. ಇದು ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಒಂದು 6 ರಿಂದ 7 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಗುಂಡ್ಲುಪೇಟೆ ಟೌನ್ ಲಿಮಿಟ್ಗೆ ಒಂದು 10 ರಿಂದ 11 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್ ಜಾಗ. ಇದರಲ್ಲಿ ನೀವು ಅಡಿಕೆ, ತೆಂಗು ಏನು ಬೇಕಾದ್ರೂ ಬೆಳಿಬೋದು. ಒಳ್ಳೆ ಫಲವತ್ತಾಗಿರೋಂಥ ಮಣ್ಣು, ತುಂಬ ಚೆನ್ನಾಗಿದೆ ನೋಡಿ ಸರ್. ಓನರು ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಸಿವ್ ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪೇಜಲ್ಲಿ ಖಂಡಿತ ಮಾಡಿಸ್ಕೊಡೋಣ. ಲಾಯರ್ ನಿಮ್ಮ ಡಾಕ್ಯುಮೆಂಟ್ಸ್ ಏನೇ ಕೇಳಿದ್ರು ಕೊಡೋಂಥ ಜವಾಬ್ದಾರಿ ನಮ್ಮದು, ಖಂಡಿತ ಕೊಡೋಣ. ನಿಮ್ಮ ಲಾಯರ್ ಏನು ಕೇಳ್ತಾರೆ ಅದನ್ನು ಒದಗಿಸೋಂಥ ಜವಾಬ್ದಾರಿ ನಮ್ಮದು, ಕೊಡೋಣ. ಇದು ಬಂದು ಪಿತ್ತ ಆಸ್ತಿ. ಅದರಲ್ಲಿ ವಿಭಾಗ ಆಗಿದೆ. 2 ಗಂಡು ಮಕ್ಕಳು 1 ಮಗಳು. ಇದು ಮಗಳಿಗೆ ಕೊಟ್ಟಿರೋಂಥ ಜಾಗ. ವಿಭಾಗ ಆಗಿದೆ. ಡಾಕ್ಯುಮೆಂಟ್ಸು ಕೂಡ ರೆಡಿ ಇದೆ. ಬಟ್ ನಿಮಗೆ ಇನ್ನೇನಾದ್ರು ಬೇಕು ಅಂದರೆ ತಗೊಳ್ಳೋಣ. ಒಳ್ಳೆ ಫಾರ್ಮ್ ಹೌಸ್ ಮಾಡೋಕ್ಕೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ತೋರಿಸ್ಕೊಡ್ತೀನಿ ನಿಮಗೆ ಮೆಟ್ಲಿಂಗು, ಯಾವ ಮೆಟ್ಲಿಂಗಿಂದ ಬರಬೇಕು ಅಂತ. ಮೆಟ್ಲಿಂಗ್ ಆದರೂ ನಿಮಗೆ 40 ಫೀಟ್ ರೋಡು, ದೊಡ್ಡ ರೋಡು ಚೆನ್ನಾಗಿದೆ. ಆ ಜಮೀನಿಂದ ಮೆಟ್ಲಿಂಗಿಂದ 2ನೇ ಪಾಯಿಂಟ್ ಜಾಗ ಅಂದರೆ ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಯಾರು ಜಮೀನು ಮೇಲೂ ಹೋಗೋಂಥ ಅವಶ್ಯಕತೆ ಇಲ್ಲ. ಅವರು ಕಡಿಮೆ ಪ್ರೈಸಲ್ಲಿ ನೋಡ್ತಾರೆ, ಅವ್ರಿಗೆ ಜಾಗ ತುಂಬ ಚೆನ್ನಾಗಿದೆ. ರೈಟ್ ಕೇಳಿಲ್ಲ ಓನರ್ ಹತ್ರ, ಒಳ್ಳೆ ಕಡಿಮೆ ಪ್ರೈಸಲ್ಲಿ ಮಾಡಿಸ್ಕೊಡೋಣ ಖಂಡಿತ. ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗ್ಬೋದು ಮೋಸ್ಟ್ಲಿ. ಬ್ಯಾಂಗ್ಳೂರಿಗೆ 190 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ಜಾಗ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ. ಮೋಸ್ಟ್ಲಿ ನಿಮಗೆ ಇದರಲ್ಲಿ ಒಂದು 10 ಗುಂಟೆ 20 ಗುಂಟೆ ಖರಾಬ್ ಏನಾದ್ರು ಸಿಗ್ಬೋದು ಮೋಸ್ಟ್ಲಿ ಅಳತೆ ಮಾಡಿದಾಗ. ನೋಡಿ ಸರ್, ಏನು ನೋಡ್ತಾಯಿದ್ರೆ ಇದೇ ದಾರಿ. ಡೈರೆಕ್ಟು ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಯಾರು ಜಮೀನು ಮೇಲೂ ಹೋಗೋಂಥ ಅವಶ್ಯಕತೆ ಇಲ್ಲ ನೋಡಿ ಸರ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಸರ್, ಏನು ಕಾಣಿಸ್ತಾ ಇದೆ, ಇದೇ ವಿಲೇಜ್ಗೆ ಜಸ್ಟ್ ಒಂದು 300 ಮೀಟ್ರ್ ಅಂತರದಲ್ಲಿದೆ ಜಾಗ. ಸರ್ ಇದೇ ಮೆಟ್ಲಿಂಗ್, ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಇದೇ ಮೆಟ್ಲಿಂಗೆ ಟಚ್ ಇರೋಂಥ ಜಾಗ. ಜಸ್ಟ್ ಡಾಂಬರಿಂದ ಒಂದು 200 ಮೀಟ್ರು ಬರಬೇಕು ಮೆಟ್ಲಿಂಗ್ ನೋಡಿ. ನೋಡಿ ಒಳ್ಳೆ ದೊಡ್ಡ ರೋಡು. ಹಾಂ ಇದರಿಂದ ಎಂಟ್ರು